Namaskara. I'm standing here with the entire Prabhat team for the July 18th show on Srirama Pratikshe. Tumba excited. Hema ma'am idare, Harish sir idare, Deepashri ma'am idare. So some discussions are happening. Welcome to our discussion about their life, about the show, and about how they're excited to perform next week. Even after Ainu show admelenu, still the excitement is the same. ಹೌದು ಖಂಡಿತ. Fantastic. So we were talking about being true to the part. So idu your innovation anta, you are not questioning things. You are keeping the culture and tradition alive as it was and taking it forward. Illi bandbittu we are not talking about why. We are saying this is what it is. Hinge ತಗೊಂಡು ಹೋಗ್ಬೇಕು. ಹೌದು, ಇವಾಗ ಸೋಷಿಯಲ್ ಡ್ರಾಮಾ ಆಗಿರ್ಬೋದು ಅಥವಾ ಫ್ಯಾಂಟಸಿ ಆದ್ರೆ ಈಚ್ ಟೈಮ್ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರು ನಾವ್ ಏನಾದ್ರು ಆಡ್ ಆನ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ಏನಂತಾರೆ ಮೈಥಾಲಜಿ, ನಾವ್ ಏನು ಚೇಂಜ್ ಮಾಡಕ್ಕಾಗಲ್ಲ. ರಾವಣ ಸೀತೆನ್ ಮದ್ವೆ ಆದ ಅಂತ ನಾವ್ ಹೇಳಕ್ ಆಗಲ್ಲ ಅಲ್ವಾ, ಅದು ಗೊತ್ತಿರೋ ಕತೆ. ಸೊ ಆ ಕತೆನ ನಾವ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಗ್ಲೋರಿಫೈ ಮಾಡ್ಬೋದು ಥ್ರೂ ನಮ್ಮ 4 ಅಭಿನಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು. ಆಂಗಿಕ ಆಗಿರ್ಬೋದು, ಆಹಾರ್ಯ ಆಗಿರ್ಬೋದು, ವಾಚಿಕ ಆಗಿರ್ಬೋದು. ಈ 4 ಅಭಿನಯದಲ್ಲಿ ಆ ಟೈಮ್ಗೆ ಅಪ್ಗ್ರೇಡ್ ಆಗ್ತಾ ಹೋಗಿ ನಾವು ಹೇಳ್ತಾ ಹೋಗ್ಬೇಕು. ಕಥೆನ ನಾವೇನು ಹ್ಯಾಂಡಲ್ ಮಾಡಕ್ಕಾಗಲ್ಲ. ಅಂಡ್ ಇದು ದಿಸ್ ಇಸ್ ಬೇಸ್ಡ್ ಆನ್ ತುಳಸಿದಾಸ್ ಆರ್ ವಾಲ್ಮೀಕಿ ರಾಮಾಯಣ ಆಧಾರಿತ. ವಾಲ್ಮೀಕಿ ರಾಮಾಯಣ. ಅಂಡ್ ಸುಮಾರು ಆಲ್ಮೋಸ್ಟ್ 90% ಆಫ್ ದ ಸಾಂಗ್ಸ್ ಹರಿದಾಸ ಸಾಹಿತ್ಯ ಅಂತ ತಗೊಂಡಿದೀವಿ. ಹರಿದಾಸ ಸಾಹಿತ್ಯ ಕೆಲವುದು ಕನೆಕ್ಟಿಂಗ್ ಲಿರಿಕ್ಸ್ ಕೆಲವು ಇಲ್ಲದೆ ಇದ್ದಾಗ ಇವರು ವಿಜಯ್ ನರಸಿಂಹ ಅವ್ರು ಬರ್ದಿದ್ದಾರೆ. ಸೊ ಇವಾಗ ನಿಮ್ದು ನಲ್ಲಿ ಡೈಲಾಗ್ ಇದೆಯಾ ಆರ್ ಆರ್ ದೇ ಇಂಟಿಗ್ರೇಟೆಡ್ ಇನ್ ಟು ದ ಮ್ಯೂಸಿಕ್? ಅದ್ ಹೆಂಗೆ? ಅದು ಮ್ಯೂಸಿಕಲಿನೇ ಮಾಡ್ತೀವಿ ನಾವು ಯೂಶಲಿ ಏನ್ ಹೇಳ್ತೀವಿ ಸಾಕಿ ಅಂತೀವಿ, ಆಡ್ ಲಿಪ್ ಅಂತಾರ ಅದನ್ನ. ಸೊ ಅದನ್ನ ರಿದಮಿಕ್ ಆಗಿ ಡೈಲಾಗ್ಸ್ ನೇ ರಿದಮಿಕ್ ಆಗಿ ಹೇಳ್ತೀವಿ. ಇಟ್ಸ್ ಕಂಪ್ಲೀಟ್ಲಿ ಮ್ಯೂಸಿಕಲ್ ಇಟ್ ಇಸ್ ಆಲ್ಮೋಸ್ಟ್ ಕನ್ನಡ ಬಟ್ ವಿತ್ ಅ ಟ್ಯೂನ್. ಹೌದು, ವಿತ್ ಅ ಟ್ಯೂನ್. ಹೌದು, ಅಂದ್ರೆ ನಮ್ಮ ಸೌತ್ ಇಂಡಿಯಾಲಿ ಫಸ್ಟ್ ಟೈಮ್ ಪ್ರೀ ರೆಕಾರ್ಡೆಡ್ ಅಂತ ನಾವು ಮಾಡಿ, ನಮ್ಮ ಮುಗಿನಾದಾಸರು ತಾತ ಅವರು, ಪ್ರಭಾತ್ ಕಲಾವಿದರು ಫೌಂಡರ್, ಅವರು ಪ್ರೀ ರೆಕಾರ್ಡೆಡ್ ಅನ್ನೋ ಕಾನ್ಸೆಪ್ಟ್ ಮಾಡಿ ನೃತ್ಯ ನಾಟಕ ಮಾಡಕ್ ಶುರು ಮಾಡಿದ್ದು. ಸೊ ಇಲ್ಲಿ ನಾಟಕನೂ ಮಾಡ್ತೀವಿ ನಾವು ಒಂದ್ ಕಡೆ. ಇವಾಗ ಶಬರಿ ಅಂತ ಬಂದಾಗ ನಾಟಕ ಮಾಡ್ತೀವಿ, ಲವಕುಶ ಅಂತ ಬಂದಾಗ ನಾಟಕ ಮಾಡ್ತೀವಿ, ವಿಜಯೋತ್ಸವ ಅಂತ ಬಂದಾಗ ನಾಟಕ ಮಾಡ್ತೀವಿ. ಇಲ್ಲಿ ಡಾನ್ಸ್ ಡ್ರಾಮಾ ಅಂತ ಬಂದಾಗ ಹಾಡುಗಳಿರತ್ತೆ, ಎಲ್ಲಾನು ಹಾಡುಗಳಿರಲ್ಲ. ಕೆಲವುದೆಲ್ಲ ಡೈಲಾಗ್ನೇ ನಾವು ಸಾಕಿ ರೂಪದಲ್ಲಿ ಅವ್ರು ಹೇಳ್ದಂಗೆ ಸಾಕಿ ಮಾಡ್ತೀವಿ. ಕೆಲವುದು ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಲಿರಿಕ್ಸೇ ಇರಲ್ಲ, ಥ್ರೂ ಮ್ಯೂಸಿಕ್ ನಾವು ಹೇಳ್ತೀವಿ. ಕತೆನೇ ಹೇಳ್ಬಿಡ್ಬೋದು. ಪಂಚವಟಿ ಅಂತ ಒಂದು ಕಾನ್ಸೆಪ್ಟ್ ಬಂದ್ರೆ ಥ್ರೂ ಮ್ಯೂಸಿಕ್ಗೆ ಆ ಕತೆ ಹೇಳತ್ತೆ, ಲಿರಿಕ್ಸೇ ಇಲ್ಲ ಅಲ್ಲಿ. ಸೊ ಅದು ಮ್ಯೂಸಿಕ್ ನ ಎಷ್ಟು ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಇದು ನೋಡಿದ್ರೆ ಇವಾಗ ಇದು ಬರತ್ತೆ, ಅದು ಕತೆನೇ ಗೊತ್ತಾಗತ್ತೆ. ಈಗಿನ ಕಾಲದ ಮಕ್ಳಿಗೆ ಬಂದ್ರೆ ನಾವ್ ಯಾವ ಕಾಮಿಕ್ ಓದ್ಬೇಕಾಗಿಲ್ಲ, ಯಾವ ಸಿನಿಮಾ ನೋಡ್ಬೇಕಾಗಿಲ್ಲ. ಈ ಒಂದು ನೃತ್ಯ ನಾಟಕ ನೋಡಿದ್ರೆ ಇಡೀ ರಾಮಾಯಣ ನಮ್ಗೆ. ಸೊ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಮೆನಿ ಆಫ್ ಅಸ್ ಲರ್ನ್ ರಾಮಾಯಣ ಥ್ರೂ ಅಮರಚಿತ್ರ ಕಥಾ. ಇವಾಗ ಪಾಪ ನಮ್ಮ ಮಕ್ಳಿಗೆ ಅದು ಇಲ್ವೇ ಇಲ್ಲ, ಹುಡ್ಕೊಂಡು ಹೋಗ್ಬೇಕು. ಸೊ ಐ ಆಮ್ ಥಿಂಕಿಂಗ್ ಸಮಥಿಂಗ್ ಲೈಕ್ ದಿಸ್ ಇಸ್ ಸೋ ರಿಫ್ರೆಶಿಂಗ್. ಹೌದು, ನಮ್ದು 2 hour ನಲ್ಲಿ ಯು ಕ್ಯಾನ್ ಮೆನಿ ಪೇರೆಂಟ್ಸ್ ಕ್ಯಾನ್ ಕಮ್ ಅಂಡ್ ಶೋ ದ ಕಿಡ್ಸ್ ಬ್ಯೂಟಿಫುಲ್ ಸ್ಟೋರಿ ಆಫ್ ಒನ್ ಮೋರ್ ಥಿಂಗ್. ಇವಾಗ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಆಗಿರ್ಬಹುದು ಅಥವಾ ಇನ್ಯಾವುದೋ ಸ್ಟೋರಿ ಬುಕ್ಸ್ ಅಲ್ಲಿ ಆಗಿರ್ಬೋದು, ಅದು ಓದಿರಬಹುದು. ಬಟ್ ವಿಜುವಲಿ ಯಾರು ನೋಡಿದಾಗ 20 ವರ್ಷ 30 ವರ್ಷ ಇದ್ರೂ ಅವ್ರ ತಲೆಯಲ್ಲಿ ಕೂತಿರತ್ತೆ ಆ ಕತೆಗಳು. ಅದೆಲ್ಲ ಮಕ್ಕಳಿಗೆ ಎಷ್ಟೇ ವರ್ಷ ಆದ್ರೂ ತಲೆಯಲ್ಲಿ ಕೂತಿರತ್ತೆ. ಓದೋದಕ್ಕಿಂತ ವಿಜುವಲಿ ನೋಡಿದಾಗ ಇಟ್ಸ್ ಮೋರ್ ಇಂಪ್ಯಾಕ್ಟ್ಫುಲ್. ಪ್ರಭಾತ್ ಕಲಾವಿದರು ಪ್ರೊಡಕ್ಷನ್ಸ್ ಅಲ್ಲಿ ಮೇನ್ ಇಂಪಾರ್ಟೆನ್ಸ್ ಕೊಡೋದು ಒಂದು ಎಂಟರ್ಟೈನ್ಮೆಂಟ್ ಆದ್ರೆ, ಇನ್ನೊಂದು ಒಂದು ಇನ್ಫಾರ್ಮೇಶನ್, ಒಂದು ನಾಲೆಜ್ ಅಂತ. ಸೊ ನಾಲೆಜ್ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಹೊರತು ಸಮಥಿಂಗ್ ಲೂಸ್ ಆಗಿ ಅಂದ್ರೆ ಏನೋ ಒಂದು ಪ್ರೊಡಕ್ಷನ್ ಅಂತ ಮಾಡಲ್ಲ. ಬಿಕಾಸ್ ಮನೋರಂಜನೆ ಅಂತಿರಲ್ಲ, ಒಂದು ನಾಲೆಜ್ ತಗೊಂಡು ಹೋಗ್ತಾರೆ. ಸೊ ವೆನ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್, ನೀವು ಡೈರೆಕ್ಟರ್, ನೀವು ಈ ದ ಶೋ ರೈಟ್ ನಾವು ನೀವು ಡೈರೆಕ್ಟರ್, ಸೊ ಯು ಎಕ್ಸ್ಪೆಕ್ಟ್ ಯುವರ್ ಆಕ್ಟರ್ಸ್ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಅಲ್ಲ, ಫುಲ್ ಇಮೋಷನ್ ಒಳಗಡೆಯಿಂದ ಬರ್ಬೇಕು. ಮಕ್ಕಳಿಗೆ ಹೇಳ್ಬೇಕಾರೆ ರಾವಣ ಬಂದ, ಪೂತನಿ ಹೋದ್ರು, ಅವ್ರು ಹೋದ್ರು, ಶೂರ್ಪಣಖಿ ಬಂದ್ರು ಅಂತ ಹೇಳಲ್ಲ, ಕತೆ ಹೇಳ್ತೀವಿ. ಆ ಕತೆ ಗೊತ್ತಾಗ್ಬೇಕು ಅವ್ರಿಗೆ. ಆ ಕತೆ ಗೊತ್ತಾದಾಗ್ಲೇ ನಾವು ಅದನ್ನ ಆಕ್ಟ್ ಮಾಡಕ್ ಸಾಧ್ಯ. ನಾವೇನು ಪರಕಾಯ ಪ್ರವೇಶ ಅಂತೀವಿ. ಇವಾಗ ಒಂದು ಕ್ಯಾರೆಕ್ಟರ್ ಹೇಳಿದ್ರೆ ಸುಮ್ನೆ ಓದ್ಬಿಟ್ರೆ ಬರಲ್ಲ. ಆ ಕತೆ ಏನು, ಯಾರು, ಯಾಕೆ ಹಂಗಾಯ್ತು, ಆ ಹಿಂದಿನ ಕತೆ ಮುಂದಿನ ಕತೆ ಎಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ. ಅವಾಗ ನಾವ್ ಅಲ್ಲಿ ಇನ್ವಾಲ್ವ್ ಆಗಕ್ ಸಾಧ್ಯ. ಅಂಡ್ ಕಂಪ್ಲೀಟ್ ಎಲ್ಲ ಆರ್ಟಿಸ್ಟ್ನು ಕತೆ ಕೇಳ್ತಾರೆ. ಅವ್ರು ಆ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡದೇ ಇರ್ಲಿ, ಆ ಸ್ಟೋರಿ ಲೈನ್ ಏನ್ ಹೋಗುತ್ತೆ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಪ್ರೊಡಕ್ಷನ್ಸ್ ಇಷ್ಟನೇ.
ಅಂಡ್ ಎಷ್ಟೋ ನನಗೆ ಪ್ರಭಾತಕ್ಕೆ ಬಂದ್ಮೇಲೆ ಎಷ್ಟೋ ಕಥೆಗಳನ್ನ ಅಲ್ಲ, ನಾನು ಅದೇ ಹೇಳಕ್ ಹೋದೆ, ನಾವು ಅಮರ ಚಿತ್ರಕಥಾ ಓದಿಲ್ಲ, ನಾವು ಚಿಕ್ಕ ಮಗುವಿಂದ ಈ ನೃತ್ಯ ನಾಟಕ ನೋಡಿ ನೋಡಿ ನಮ್ ದೇಶದ ಬಗ್ಗೆ You are so blessed. ವಿ ಆರ್ ವೆರಿ ಬ್ಲೆಸ್ಡ್ ಆಕ್ಚುಲಿ. ನೋಡಿ 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 ನಮ್ಗೆ ಏನೋ ಮಹಾ ಓದ್ದಂಗೆ ನಾವು ಅಷ್ಟು ಕತೆ ಹೇಳ್ಬೋದು. ಅಷ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿಜುವಲ್ ಮೀಡಿಯಾ ಇಸ್ ವೆರಿ ವೆರಿ ಇಂಪ್ಯಾಕ್ಟ್ ಆಗತ್ತೆ ಅದು. ಈಗಂತೂ ಇನ್ನು LED ನಾವು ಮಾಡೋದ್ರಿಂದ ಅದು ಒಂಥರ ಕತೆಗೆ ಪೂರಕವಾಗಿರುತ್ತೆ. ಬರೀ ಡಾನ್ಸ್ ಮಾಡ್ತಾರೆ, ಅದು ಪೂರಕವಾಗಿರುತ್ತೆ. ಸೊ ಅದಿನ್ನು ಈಗಿನ ಟೆಕ್ನಾಲಜಿ 87 ಅಲ್ಲಿ LED ಇಲ್ದೇ ಈಗ LED ಇದೆ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನ ಪ್ರಸ್ತುತಿ ಮಾಡ್ತಾ ಇದ್ದೀವಿ. ಸೊ ಹೇಳ್ತಾರಲ್ಲ ಶೋ ಮಸ್ಟ್ ಗೋ ಆನ್ ಅಂತ. ಎಸ್. ಓಕೆ, ಇವಾಗ ಒಂದು ಟೈಮ್ ಯು ಹ್ಯಾವ್ ಸ್ಕೆಡ್ಯೂಲ್ಡ್ ಶೋ. ಇವಾಗ ರಾವಣ ಇಲ್ಲ ಆರ್ ಹನುಮಂತ ಇಲ್ಲ. ಹೌ ಡು ಯು ಮ್ಯಾನೇಜ್ ದಿಸ್? ಡು ಯು ಹ್ಯಾವ್ ಅಂಡರ್ ಸ್ಟಡೀಸ್? ಡು ಯು ಹ್ಯಾವ್ ಒಂದು 4 ಜನ ಹ್ಯಾವ್ ಬಿನ್ ಟ್ರೈನ್ಡ್? ಅದು ಹೆಂಗೆ ಶೋ ಮಸ್ಟ್ ಗೋ ಆನ್ ಮಾಡ್ತೀರಾ? ಒಂದು ಕ್ಯಾರೆಕ್ಟರ್ನ ಒಂದು 10 ಜನ ಕಲ್ತಿರ್ತಾರೆ. ಇವಾಗ ನಾನು ಆಕ್ಚುಲಿ ಹೇಳಕ್ ಹೋದ್ರೆ ಸಿಂಡ್ರಲಾಲಿ ಯಾವುದೋ ಒಂದು ಪುಟ್ಟದು ಇಲಿ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಎಲ್ಲೋ ಒಂದು ನಿಂತ್ಕೊಳ್ಳೋದು ಮಾಡ್ತಿದ್ದೆ. ಸಡನ್ ಆಗಿ 6:30 ಶೋಲಿ 4 ಗಂಟೆಗೆ ಯಾರು ಬರಲ್ಲ ಅಂತ ಆಗೋಯ್ತು. ನಾನು ರಿಹರ್ಸಲ್ ಮಾಡಿರ್ಲಿಲ್ಲ, ನಾನು ಸ್ಟೇಜ್ ಮೇಲೆ ಹೊಟ್ಟೋದೆ. ಬಿಕಾಸ್ ನೋಡಿ 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 ಅವ್ರು ಡಾನ್ಸ್ ಮಾಡ್ಬೇಕಾದ್ರೆ ನಾವೆಲ್ಲರೂ ನೋಡ್ತಾ ಇರ್ತೀವಿ ರಿಹರ್ಸಲ್ ಮಾಡ್ಬೇಕಾದ್ರೆ. ನಾನು ಅಲ್ಲಿ ಯಾವತ್ತು ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಆರ್ಟಿಸ್ಟ್ ಎಲ್ಲರೂ ಎಲ್ಲ ಕ್ಯಾರೆಕ್ಟರು ಕಲ್ತಿರ್ಬೇಕು. ಹುಡುಗ ಹುಡುಗಿರ್ದು ಕಲ್ತಿರ್ತಾರೆ, ಹುಡುಗಿ ಹುಡುಗಂದು ಕಲ್ತಿರ್ತಾರೆ. ಸೊ ನಮ್ಗೆ ಅದೊಂದು ಭಯ ಇಲ್ಲ. ಇವತ್ತು ಇವ್ರು ಬರ್ಲಿಲ್ಲ ಅಂದ್ರೆ ಎಸ್ ವಿಲ್ ಗೋ ಮಾಡೋಣ ಅನ್ನೋದಕ್ಕೆ ರೆಡಿ. ಅಂಡ್ ಇನ್ನೊಂದೇನಂದ್ರೆ ಈಗ ರಾಮ್ ಪ್ರತೀಕ್ಷಾಲಿ ಸುಮಾರು ಒಂದು 50 ಜನ ಕಲಾವಿದರು ಇರ್ತಾರೆ. ರಾಮ, ಸೀತೆ, ಲಕ್ಷ್ಮಣ ಬಿಟ್ರೆ ಇನ್ನೆಲ್ಲರೂ ಇನ್ ಮಿಕ್ಕಿದು 45 ಜನ ಏನಿರ್ತಾರೆ ಅವರೆಲ್ಲ ಬರೀ ಒಂದ್ ಪಾತ್ರ ಅಲ್ಲ, ಸುಮಾರು 3 ಪಾತ್ರ ಮಾಡ್ತಾರೆ, 3-4 ಪಾತ್ರ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಒಂದು 200 ಕ್ಯಾರೆಕ್ಟರ್ ಅಷ್ಟು ಬರುತ್ತೆ ಇದ್ರಲ್ಲಿ. ಬ್ಯಾಕ್ ಸ್ಟೇಜ್ ವಿಲ್ ಬಿ ಅ ಝೂ. ಖಂಡಿತ ಅಲ್ಲಿ ಒಂದು ಕುರುಕ್ಷೇತ್ರ ಆಗ್ತಾ ಇರುತ್ತೆ. ಸ್ಟೇಜ್ ಮೇಲೆ ಆಕ್ಟ್ ಮಾಡೋದು ಈಸಿ, ಬ್ಯಾಕ್ ಸ್ಟೇಜ್ ಅಂತೂ ತುಂಬಾ ಕಷ್ಟ. ನಮ್ಗೆ ಜಾಸ್ತಿ ಬೇಕು ರೆಸ್ಟ್. ಬಟ್ ನಮ್ಗೆ ಅದು ತುಂಬಾ ಎಂಜಾಯ್ ಮಾಡುವಂತ ಕೆಲಸ ಅದು. ಸ್ಟೇಜ್ ಆಗಿರ್ಬೋದು, ಆಫ್ ಸ್ಟೇಜ್ ಆಗಿರ್ಬೋದು, ನಾವು ಮನಸಾರೆ ನಾವು ಮಾಡ್ತೀವಿ. ಅದು ಗೊತ್ತಾಗುತ್ತೆ. ಬಿಕಾಸ್ ಐ ಹ್ಯಾವ್ ಸೀನ್ ಸಮ್ ರೆಕಾರ್ಡಿಂಗ್ಸ್, ಯು ಆಕ್ಚುಲಿ ಕ್ರೈ ಆನ್ ಸ್ಟೇಜ್. ಅದು ಏನು ಗ್ಲಿಸರಿನ್ ಹಾಕಿರ್ತೀರಾ, ಅದ್ ಬರುತ್ತೆ, ಅದು ಕಂಪ್ಲೀಟ್ಲಿ ಎಮೋಷನ್ ಬಂದಾಗ. ಕ್ಯಾರೆಕ್ಟರ್ ಅಲ್ಲ. ಎಕ್ಸಾಕ್ಟ್ಲಿ. ನಾನು ನೋಡಿದ್ದೀನಿ ಇಬ್ರು ರಾಮ ಅಂಡ್ ಸೀತಾ ದೇ ಪ್ಲೇ ಅಂಡ್ ಯು ಕ್ಯಾನ್ ಸಿ ದ ಟಿಯರ್ಸ್ ಇನ್ ದ ಸೆಪರೇಷನ್. ನೀವು ಅಶೋಕವನನಲ್ಲಿ ಯು ಆರ್ ಕ್ರೈ. ಅದು ಅಮೇಝಿಂಗ್. ದಟ್ ಇಸ್ ವಾಟ್ ಟ್ರೂ ಆಕ್ಟರ್ಸ್ ಆರ್ ಅಬೌಟ್, ರೈಟ್? ಅಂಡ್ ಯು ವಿಲ್ ಸಿ ದಟ್ ರೈಟ್ ಆನ್ ಸ್ಟೇಜ್. ಇದೆಲ್ಲ ದಿಸ್ ಇಸ್ ನಾಟ್ ಆಬ್ವಿಯಸ್ಲಿ ಅದು ಮೂವಿನಲ್ಲಿ ಬೇರೆ. ಯು ಕ್ಯಾನ್ ಟೇಕ್ 100 takes. Like sometimes the kirita will fall down. I mean, the fun part of live entertainment are these little things. You'll see real tears. So you cannot miss out. Live entertainment touches your soul. Atara energy movies nalli sikkalla. And live audience and also nimgu alva, when you're performing, to see an audience engaged. ಸೀನ್ ಅವ್ರು ಕ್ಲಾಪ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದು ವಿ ಓನ್ಲಿ ಫೀಲ್ Fantastic. ಕಷ್ಟಪಟ್ಟು. ಅದ್ ಎರಡ್ ಕಡೆನೂ ಅಷ್ಟೇ, ನಮಗೂ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್, ಆಡಿಯನ್ಸ್ಗೂ ಅಷ್ಟೇ. ಎದುರುಗಡೆನೆ ಆಕ್ಟರ್ಸ್ ಅದೆಲ್ಲ ಆಕ್ಟ್ ಮಾಡಿ ಕಂಪ್ಲೀಟ್ ಲೈಟ್ ಚೇಂಜಸ್ ಆಗೋದು, ಏನೋ ಒಂದು ಪ್ರಾಪ್ಸ್ ಬರೋದು, ಅದೆಲ್ಲ ನೋಡ್ತಿದ್ದಾಗ ಅವ್ರಿಗೂ ಒಂಥರ ರೋಮಾಂಚನ ಆಗತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನೊಂದು ಇನ್ಸಿಡೆಂಟ್ ಆ್ಯಡ್ ಮಾಡ್ಬೇಕು ರಾಮ್ ಪ್ರತೀಕ್ಷಾ. ಅದು 92ನಲ್ಲಿ ಅಯೋಧ್ಯೆನಲ್ಲಿ ಅವಾಗ ರಾಮ ಮಂದಿರ ಇನ್ನೂ ಕಟ್ಟಿರಲಿಲ್ಲ. ಸೊ ಅಲ್ಲಿ ರಾಮನವಮಿ ಟೈಮಲ್ಲಿ ನಮಗೆ ಹಿಂದಿನಲ್ಲಿ ರಾಮ್ ಪ್ರತೀಕ್ಷಾ ಪರ್ಫಾರ್ಮ್ ಮಾಡೋವಂಥ ಒಂದು ಆಪರ್ಚುನಿಟಿ ಸಿಕ್ತು. ಸುಮಾರು ಜನ ಅಲ್ಲಿ ಬಂದಿದ್ರು. ಅದು ಪರ್ಫಾರ್ಮೆನ್ಸ್ ಆದಮೇಲೆ ಸುಮಾರು ಒಂದು 7-8 ಸಾವಿರ ಜನ ಲೈನಲ್ಲಿ ನಿಂತಿದ್ರಂತೆ ರಾಮನ್ಗೆ ನಮಸ್ಕಾರ ಮಾಡಕ್ಕೆ. ರಾಮನ್ಗೆ ಅಂದ್ರೆ ರಾಮನ್ ಪಾತ್ರ ಮಾಡಿದವ್ರಿಗೆ ನಮಸ್ಕಾರ ಮಾಡಕ್ಕೆ. ಯಾರು ಅದು ಚಿಕ್ಕಪ್ಪ ಮಾಡಿದ್ರು ಸುದಿಯಿಂದ. ಅವ್ರಿಗೆ ನಮಸ್ಕಾರ ಮಾಡಕ್ಕೆ ಒಂದು 7-8 ಸಾವಿರ ಜನ ನಿಂತಿದ್ರಂತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒನ್ ಮೋರ್ ಟೈಮ್ ಆಡಿಯನ್ಸ್ ಎಲ್ಲರೂ ನಿಂತ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್. ಕಾರ್ಯಕ್ರಮ ಮುಗಿದ್ಮೇಲೆ ಒಂದು 8 to 9 ನಿಮಿಷ ಬರೀ ಕೂಗ್ತಾ ಇದಾರೆ. lovely. So getting the immersive experience for the audience, alle taking them, transporting them into that yuga. ಹೌದು ಅಲ್ವಾ? ಅಮೇಝಿಂಗ್. ಇದು ಬರೀ ಒಂದು ಕಲೆ ಅಂತ ಮಾತ್ರನೇ ಅಲ್ಲ, ಇದು ಒಂದು ಮೈಥಾಲಜಿಕಲ್ ಸ್ಟೋರಿ ಇರೋದ್ರಿಂದ ಒಂದು ಡಿವೈನ್, ಒಂದು ಸ್ಪಿರಿಚುವಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತಾರೆ. ಸೊ ಇಲ್ಲ, ನಾ ಆವಾಗಲೇ ಹೇಳ್ದಂಗೆ ಇಟ್ಸ್ ನಾಟ್ ಲೈಕ್ ಬರೀ ಎಜುಕೇಶನ್ ಅಥವಾ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ. ಈ ತರ ರೋಮಾಂಚನಗೊಳ್ಳೋದು ಏನೋ ಒಂದು ಬೇರೆ ಲೋಕಕ್ಕೆ ಹೋಗ್ತೀವಿ. ಅದು ಆಡಿಯನ್ಸ್ಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪಾತ್ರ ವಹಿಸೋದು ಎಕ್ಸ್ಪೀರಿಯನ್ಸ್. ಯಾವ ಏಜ್ಗೂ ಇದು ಸೀಮಿತ ಇಲ್ಲ. ಪುಟ್ಟು ಮಗುನ ಕರ್ಕೊಂಡು ಬಂದು
90 ವರ್ಷದವ್ರು ಹೋದು ಅಷ್ಟು ಜನನೂ ಎಂಜಾಯ್ ಮಾಡ್ತಾರೆ. ಲವ್ಲಿ. ಸೊ ಫ್ಯಾಮಿಲಿ ಶೋ. ಕ್ವೆಶನ್ ಅಬೌಟ್ ನಿಮ್ದು ಟ್ರೈನಿಂಗ್. ಹೇಮಾ ಮ್ಯಾಮ್, ನೀವು ಡಾನ್ಸ್ ಟೀಚರು, ಯು ಹ್ಯಾವ್ ಕಿಡ್ಸ್ ಆ್ಯಂಡ್ ದೆನ್ ಯು ಆಲ್ಸೋ, ನಾನು ಸ್ವಲ್ಪ ಮಕ್ಕಳೆಲ್ಲ ಇವಾಗ ಸ್ಟೇಜ್ ಮೇಲೆ ನೋಡಿದ್ದೀನಿ, ಪೇರೆಂಟ್ಸ್ ಆಬ್ವಿಯಸ್ಲಿ ವಿತ್ ಪರ್ಮಿಷನ್ ಆಫ್ ದ ಪೇರೆಂಟ್ಸ್ ಅವರು. ಸೊ ಇಸ್ ಇಟ್ ಬಿಕಾಸ್ ದೇ ಸೂಟ್ ದ ಪಾರ್ಟ್ ಆರ್ ಆಲ್ಸೋ ಅವ್ರಿಗೆ ಸ್ಟೇಜ್ ಫಿಯರ್ ಹೋಗಲಿ ಅಂತ ಅವ್ರನ್ನ ಆ್ಯಡ್ ಮಾಡ್ಕೋತೀರಾ? ಫಸ್ಟು ಕರೆಕ್ಟ್ ಪ್ರಾಪರ್ ಟ್ರೈನಿಂಗ್, ಕ್ಲಾಸಿಕಲ್ ಡಾನ್ಸ್ ಟ್ರೈನಿಂಗ್ ಕೊಟ್ಬಿಡ್ತೀವಿ. ಆಮೇಲೆ ಚಿಕ್ಕ ಪಾತ್ರ ಕೊಡ್ತಾ ಹೋಗ್ತೀವಿ. ಒಂದು ಅವ್ರ ಕಾನ್ಫಿಡೆನ್ಸ್ ಬರಬೇಕು. ಏಕ್ದಮ್ ಯಾರಿಗೂ ದೊಡ್ಡ, ಇವಾಗ ನಾನು ಪುಟ್ಟ ಪಾತ್ರ ಮಾಡಿ ಸಿಂಡ್ರೆಲಾಗಿ ಬರೋಕ್ಕೆ ನಂಗೆ 20 ವರ್ಷ ಆಯಿತು. ಸೊ ಎಲ್ಲರೂ ಎಲ್ಲ ಪಾತ್ರ ಮಾಡೋಕ್ಕೆ ರೆಡಿ ಇರಬೇಕು. ನಾನು ಬರೀ ಮೇನ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಯಾರಿಗೂ ಅನ್ಬಾರ್ದು. ಇವತ್ತು ಅವ್ರು ಸಿಂಡ್ರೆಲಾ ಮಾಡಿದ್ರೆ ನೆಕ್ಸ್ಟ್ ಅವ್ರು ಇನ್ನೊಂದು ಕ್ಯಾರೆಕ್ಟರ್ ಮಾಡೋಕ್ಕೂ ರೆಡಿ. ಗ್ರೂಪಲ್ಲೂ ಪರ್ಫಾರ್ಮ್ ಮಾಡ್ತೀವಿ, ಗ್ರೂಪಲ್ಲೂ ಮಾಡ್ತಾರೆ, ಸೋಲೋ ಮಾಡ್ತಾರೆ. ಇಲ್ಲಿ ಯಾವುದು ಹೈರಾರ್ಕಿ ಇಲ್ಲ. So again, I think show must go on is the beautiful ಆಗಿರಬೇಕು. ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ಪ್ರಭಾತಕ್ಕೆ ತಗೊಳ್ಳೋದು. ಬಿಕಾಸ್ ಇದು ಇವತ್ತು ನೆನ್ನೆ ಶುರು ಆಗಿದ್ದಲ್ಲ, ಹಳೇ ಸಂಸ್ಥೆ, ಬಹಳ ಒಳ್ಳೆ ಹೆಸರು ಮಾಡಿರೋದು. ಯಾರನ್ನೂ ಗೊತ್ತಿಲ್ಲದೆ ಇರೋರ್ನ ಕರೆದು ಸ್ಟೇಜ್ ಮೇಲೆ ನೂಕೋದು ನಮ್ಮ ರಿಸ್ಕ್ ಅದು. ಸೊ ಹೆಸರು ಹಾಳಾಗಬಾರ್ದು. ಕರೆಕ್ಟ್ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಚಿಕ್ಕ ಸ್ಟೇಜ್ ಕೊಡ್ತೀವಿ ನಾವು ಪರ್ಫಾರ್ಮ್ ಮಾಡು ಅಂತ. ಅವ್ರಿಗೆ ಧೈರ್ಯ ಬಂದಮೇಲೆ ಅವ್ರು ಮಾಡ್ತಾರೇನೋ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ನಾವು ಸ್ಟೇಜ್. Because this whole ಇದು ಕಲೆ what we see is little different from your usual margam. Okay, because this is ನೃತ್ಯ ನಾಟಕ as you say. So dance is the basic, ಅದು ಗೊತ್ತಿರಬೇಕು. ಅದಾದ್ಮೇಲೆ there is acting, there is emotion, there is ಏನೇನ್ ಥರ ತುಂಬ ಟೆಕ್ನಿಕಲ್ ಹೋದ್ರೆ will it suit the part, ಅದು ತುಂಬ ಇಟ್ಸ್ ಕಾಂಪ್ಲಿಕೇಟೆಡ್, ಇಟ್ಸ್ ನಾಟ್ ಆಸ್ ಈಸಿ. ಇವಾಗ ಒಂದು ತಿಲ್ಲಾನ ಒಂದು ಅಲಾರಿ ಪೂ ಕಲ್ತ್ಕೊಂಡು ಸ್ಟೇಜ್ ಮೇಲೆ ಹೋಗೋದು ಅದು ಒಂಥರ, ದಟ್ ಈಸ್ ಇಂಪಾರ್ಟೆಂಟ್ ಟು. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಬಿಕಾಸ್ ಯು ಹ್ಯಾವ್ ಟು ಅಡ್ರೆಸ್ ಟು ದ crowd, the audience, all genres of people. ಪಾತ್ರಕ್ಕೆ ಅನುಗುಣವಾಗಿರತ್ತೆ ಆ ನೃತ್ಯ ಶೈಲಿ. ಇಲ್ಲಿ ಎಲ್ಲರೂ ಬಂದು ಭರತನಾಟ್ಯ ಮಾಡಲ್ಲ. ಅವನು ಯಕ್ಷಗಾನ ಮಾಡಿದ್ರೆ ಇವ್ರು, ಕಥಕ್ಕಳಿ ಮಾಡಿದ್ರೆ ಇವ್ರು, ಒಡಿಸಿ ಮಾಡ್ತಾರೆ. ಅದೆಲ್ಲ ಗೊತ್ತಿರ್ಬೇಕು ಮಾಡಕ್ಕೆ. ಎಲ್ಲರೂ ಕಲ್ತಿರಲ್ಲ. ಒಂದು ಬೇಸಿಕ್ ಭರತನಾಟ್ಯ ಅಂತ ಕಲ್ತಿದ್ರೆ ಅದನ್ನೆಲ್ಲ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಆ ಪಾತ್ರಕ್ಕೆ ಈ ತರ ಸ್ಟೈಲ್ ಬೇಕು, ಆ ತರ ಸ್ಟೈಲ್ ಬೇಕು ಅಂತ. ಸೊ ಇಲ್ಲಿ ಬಂದ್ರೆ ಅಗೈನ್ ಅವ್ರು ಹೇಳ್ದಂಗೆ ಸ್ಟೈಲು ನಾವು ಕಲಿಯಕ್ಕೆ ಶುರು ಮಾಡ್ಬಿಡ್ತೀವಿ. ನಾಟ್ ಓನ್ಲಿ ಡಾನ್ಸ್, ಬ್ಯಾಲೆ ಅಥವಾ ಭರತನಾಟ್ಯ, ಆ ಪಾತ್ರಕ್ಕೆ ತಕ್ಕಾಗಿರುವಂತ ನೃತ್ಯ ಶೈಲಿನೂ ನಾವು ಇಲ್ಲಿ ಕಲಿಯೋಕೆ ಅವಕಾಶ. ಅಂಡ್ ನಾಟಕನೂ ಬರಬೇಕು. ಮತ್ತೆ ಹೇಗೆ ಪ್ರೆಸೆಂಟ್ ಮಾಡೋದು, ಯಾವ ಆಂಗಲ್ಸು, ಲೈಟ್ ತಗೊಳ್ಳೋದು, ಟೆಕ್ನಿಕಲಿ ಎಂಟ್ರಿ ಎಕ್ಸಿಟ್ ಕೂಡ ಎಂಟ್ರಿ ಎಕ್ಸಿಟ್. And I think when you say nritya and nataka, the emotion in a nataka is different from abhinaya in a dance. ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಖಂಡಿತ ಇರುತ್ತೆ. ಅದು ಸ್ವಲ್ಪ ಇಟ್ಸ್ ಲಿಟಲ್ ಅದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಕಮ್ಮಿ ಬಿಕಾಸ್ ಯು ಆರ್ ದೆನ್ ಇನ್ ನೀವು ಏನಾದರೂ ಇವಾಗ ಕ್ಯಾರೆಕ್ಟರ್. ಓಕೆ, ನೃತ್ಯ ಮೇಡಮ್ ಹೇಳಿದಾಗೆ ನೃತ್ಯ ಬೇಸಿಕ್ ಇರಲೇಬೇಕು. ಅಂಡ್ ನಮ್ಮ ಸ್ಟೈಲ್ಗೆ ಅಡ್ಯಾಪ್ಟ್ ಆಗೋದು ಸ್ವಲ್ಪ ಕಷ್ಟನೇ, ತುಂಬಾ ಜನ ಕಷ್ಟ ಆಗತ್ತೆ ಅದು. ಟ್ರೈನಿಂಗ್ ತಗೊಂಡು ನಾಟಕ ಪೋರ್ಷನ್ ಏನಿದೆಯೋ ಅದು ಆ ಎಮೋಷನ್ಸು, ಆ ಒಂದು ಹಾವಭಾವ, ಆ ಒಂದು ಬಾಡಿ ಲ್ಯಾಂಗ್ವೇಜು ಅದೆಲ್ಲ ಟ್ರೈನ್ ಆಗ್ಲೇಬೇಕು. ಬರೀ ಫುಲ್ ಕಂಪ್ಲೀಟ್ ಡಾನ್ಸ್ ಬರೋರೆ ಮಾಡ್ಲಿಕ್ಕೂ ಆಗಲ್ಲ. ಎಷ್ಟೋ ಜನ ಇಲ್ಲಿ ಅಭಿನಯದ್ದು ಟ್ರೈನಿಂಗ್ ತಗೊಂಡ್ ಬಂದಿರ್ತಾರೆ. ಆದ್ರೆ ಡಾನ್ಸ್ ಬ್ಯಾಲೆಲ್ ಮಾಡೋ ಅಭಿನಯನೇ ಬೇರೆ. ಕರೆಕ್ಟ್. ಇವಾಗ ಸಿನಿಮಾ ಸೀರಿಯಲ್ಗೆ ಹೇಗ್ ಬೇಕೋ ಅದ್ ತಗೊಂಡ್ ಬಂದ್ಬಿಟ್ಟಿರ್ತಾರೆ. ನಮಗ್ ಬರತ್ತೆ, ಅಲ್ಲಿ ಕೋರ್ಸ್ ಮಾಡಿದೀವಿ ಅಂತಾರೆ. ಆದ್ರೆ ಇಲ್ಲಿ ಬಂದಾಗ ಮಾಡೋದ್ ಬಹಳ ಇಲ್ಲ, ನನ್ನ ತಮಾಷೆ ಇಲ್ಲ, ಕಷ್ಟ ಅದು. ಸಿನಿಮಾಲ್ ಏನೋ ಬೇರೆ ತರ ಇರುತ್ತೆ. ನಾವ್ ಹಿಂಗೆಲ್ಲ ಮಾಡ್ಕೊಂಡು ಸಿನಿಮಾ ಸೀರಿಯಲ್ ಎಲ್ಲ ಆಕ್ಟ್ ಮಾಡಕ್ ಆಗಲ್ಲ. ಆ ತರ ಕಲ್ತಿರಲ್ಲ. ಇಲ್ಲಿ ನಮ್ಗೆ ಬೇಕು, ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. 1000 ಜನ ಕಾಣ್ಬೇಕು ಅಂದ್ರೆ ನಾನು ನಿಂತ್ಕೊಂಡು ಮಾತಾಡಕ್ ಆಗಲ್ಲ. ಸೊ ಅದಕ್ಕೆ ಅವರು ಅಡ್ಜಸ್ಟ್ ಆಗ್ಬೇಕು, ನಾವ್ ಹೇಳ್ಕೊಡ್ಬೇಕು, ಪೇಷಂಟ್ಲಿ ಹೇಳ್ಕೊಡ್ಬೇಕು. ಅಮೇಝಿಂಗ್. ಅಂಡ್ ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಗ್ರೂಪ್ ಡಾನ್ಸ್ ಎಲ್ಲ ಮಾಡಿದಾಗ ಒಂದೇ ತರ ಲುಕ್ ಕೊಡ್ಬೇಕು, ಒಂದೇ ತರ ಹಸ್ತ ಯೂಸ್ ಮಾಡ್ಬೇಕು. ಆ ಸಿಂಕ್ ಮಾಡೋದು ಅದು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆಲ್ಸೋ ನಮಗೆ ತುಂಬ ಜನ ಇವಾಗ ಕನ್ನಡ ಗೊತ್ತು, ಬಟ್ ಅವ್ರ ಹತ್ರ ಫ್ರೆಂಡ್ಸ್ ಇರ್ತಾರೆ ಹೂ ಮೇ ಆರ್ ಮೇ ನಾಟ್ ನೋ ಕನ್ನಡ. ಸೊ ನಾನು ಹೇಳೋದು ಆರ್ಟ್ ಇಸ್ ವಿತೌಟ್ ಎನಿ ಬೌಂಡ್ರೀಸ್, ಆರ್ಟ್ ಇಸ್ ಫಾರ್ ಎವ್ರಿ ಒನ್. ನಮ್ದು ಎಲ್ರಿಗೂ ರಾಮಾಯಣ ಕತೆ ಆಲ್ರೆಡಿ ವಿ ನೋ, ಬಟ್ ಇನ್ನೇನು ಮಾಡ್ತಾ ಇದ್ದೀರಾ ದಿಸ್ ಟೈಮ್ ಫಾರ್ ದಿಸ್ ಶೋ ಸೊ ದಟ್ ಇಟ್ ಕ್ಯಾನ್ ಬಿ ಆಕ್ಸೆಸಿಬಲ್ ಟು ಆಲ್? ಯೂಶಲಿ ನಮ್ಮ ನೃತ್ಯ ನಾಟಕಗಳಿಗೆ ಲಿರಿಕಲ್ ಪೋರ್ಷನ್ ಇದ್ರೂ, ಯಾವುದೇ ಕನ್ನಡ ಅಥವಾ ತಮಿಳು, ತೆಲುಗು, ಹಿಂದಿ ಇದ್ರೂ
ಯಾವುದೇ ಭಾಷೆಯವರು ಬಂದು ಅರ್ಥ ಮಾಡ್ಕೊಳ್ಳುವಂಥ ನೃತ್ಯ ನಾಟಕ ಇದು. ಯಾಕೆಂದ್ರೆ ವಿಜುವಲಿ ಎನ್ಹಾನ್ಸ್ಡ್ ಡ್ಯಾನ್ಸ್ ಡ್ರಾಮಾ ಪ್ರೊಡಕ್ಷನ್. ಬಟ್ ಸ್ಟಿಲ್ ಇವಾಗ ಈ ಪರ್ಟಿಕ್ಯುಲರ್ ಶೋಗೆ ಲಿರಿಕ್ಸ್ಗೂ ಅರ್ಥ ಆಗಬೇಕು ಅಂದ್ಬಿಟ್ಟು ಒಂದು ಇಂಗ್ಲಿಷ್ ಸಬ್ ಟೈಟಲ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. Lovely. This way, because I think that is an important, because ivaga then everybody will come, because ivaga people want to understand the Lyrical portion. they want the knowledge. Aurgu knowledge beku, so and also the lyrics are beautiful. So hopefully that will help our audience get join the journey with you. Alva? Correct. ಹೌದು. ಯಾರಿಗೆ ಕನ್ನಡ ಗೊತ್ತಿಲ್ವೋ, so that is good. So please bring your friends too, even though they don't know Kannada. In terms of the technical aspects of the show, ಇವಾಗ ಲೈಟಿಂಗ್ ಇರಲಿ, ಐ ಅಂಡರ್ಸ್ಟ್ಯಾಂಡ್ ಯು ಟೇಕ್ ಕೇರ್ ಆಫ್ ಅ ಲಾಟ್ ಆಫ್ ಥಿಂಗ್ಸ್. ಸ್ವಲ್ಪ ಏನು ಅದರ್ ದೆನ್ ಬೀಯಿಂಗ್ ಡಾನ್ಸಿಂಗ್, ಯು ಆಲ್ಸೋ ಮೊನ್ನೆ ನೋಡಿದೆ ಫುಲ್ಲ ಎಲ್ರೂ ಯು ಆರ್ ಪಿಕಿಂಗ್ ಎವ್ರಿಬಡಿ ಅಪ್ ಅಂಡ್ ಸೇಯಿಂಗ್ ಮಾಡಿದ್ಯಾ ಹೌ ಇಸ್ ದಟ್ ಹ್ಯಾಪನಿಂಗ್, ಅಂಡ್ ಗಿವ್ ಅಸ್ ಸಮ್ ಡೀಟೇಲ್ಸ್ ಅಬೌಟ್ ಶ್ರೀರಾಮ ಪ್ರತೀಕ್ಷೆಸ್ ಲೈಟಿಂಗ್. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ಹೇಮಾ ಹೇಳ್ದಂಗೆ 1969 ಅಲ್ಲಿ ನಮ್ಮ ತಾತ ಅವ್ರು ಗೋಪಿನಾಥ್ ದಾಸ್ರು, ಇಸ್ ದ ಫೌಂಡರ್ ಆಫ್ ಪ್ರಭಾತ್ ಕಲಾವಿದರು. ಹಿ ಇಂಟ್ರೊಡ್ಯೂಸ್ ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ. ಅವಾಗ ಬಹಳ ಅಪೋಸಿಷನ್ ಬಂತು, ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ ಇದು ಥಿಯೇಟ್ರಾ ಅಂತ. ಇವಾಗ ಎಷ್ಟೋ ಜನ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ವಿ ವರ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ ಆನ್ ಸ್ಟೇಜ್. ಅದು ಬಹಳ ಹಿಟ್ಟಾಗಿ ಇವಾಗ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂಚೆ ಆ್ಯಂಡ್ ಲೈಟಿಂಗಲ್ಲಿ ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಬಹಳ ಇವಾಗಿನಷ್ಟು ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ ಸಿಗ್ತಾ ಇರಲಿಲ್ಲ. ಸ್ಪಾಟ್ಸು, ಚಿಕ್ಕ ಲೈಟ್ಸು ಆ ಥರದ್ದು ಯೂಸ್ ಮಾಡ್ತಿದ್ವಿ. ಅದನ್ನೇ ಯೂಸ್ ಮಾಡಿಕೊಂಡು ಸಿಂಬಾಲಿಕ್ ಆಗಿ ಮಾಡ್ತಿದ್ವಿ. ಒಂದು ಕ್ಲೌಡ್ಸ್ ಅಂದರೆ ಕ್ಲೌಡ್ಸ್ಗೆ ಒಂದು ಲೈಟ್ ಬರ್ತಿತ್ತು, ವಾಟ್ರಿಗೆ ಅಂದರೆ ವಾಟ್ರಿಗೆ ಒಂದು ಲೈಟ್ ಬರ್ತಿತ್ತು, ಆ್ಯಂಡ್ ಒಂದು ರೆಡ್ ಅಂದರೆ ಒಂದು ಕ್ರೌರ್ಯ, ಒಂದು ಕೋಪ ತೋರ್ಸೋಕ್ಕೆ ಅದಕ್ಕೆಲ್ಲ ಮಾಡ್ತಿದ್ವಿ. ಗ್ರೀನ್ ಅಂದರೆ ಒಂದು ಸಟ್ಲಿಟಿ, ಒಂದು ಕಾಡಿನ ಸೀನ್ ಅಂದರೆ ಗ್ರೀನ್ ತೋರಿಸ್ತಿದ್ವಿ. ಒಂದು ವಾಟರು ಆ ಥರದ್ದೇನಾದರೆ ಒಂದು ಬ್ಲೂ ಲೈಟ್ ಆ ಥರ ಸಿಂಬಾಲಿಕ್ ಹಾಕ್ಬಿಡ್ತಿದ್ವಿ. ಸೊ ಇವಾಗ ಇದು ಇವಾಗಿನ ಜನ್ರೇಷನ್ಗೆ ಒಂದು ಬೇಕಾಗಿರೋ ಥರ LED ವಾಲಲ್ಲಿ ಯೂಸ್ ಮಾಡ್ತೀವಿ, UV ಲೈಟ್ಸ್ ಯೂಸ್ ಮಾಡ್ತೀವಿ, ಹೊಲೋಗ್ರಾಮ್ಸ್ ಯೂಸ್ ಮಾಡ್ತೀವಿ, ಏರಿಯಲ್ ಆ್ಯಕ್ಟ್ಸ್ ಯೂಸ್ ಮಾಡ್ತೀವಿ. ಸೊ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ನೈಸ್. ಅಂದರೆ ರಂಗ ಸಜ್ಜಿಕೆ ಬಹಳ ವಿಭಿನ್ನವಾಗಿರುತ್ತೆ ನಮಗೆ. ಬೇರೆಯವ್ರದಕ್ಕೂ ನಮ್ದಕ್ಕೂ ರಂಗ ಸಜ್ಜಿಕೆ ಈಸ್ ಒನ್ ಆಫ್ ದ ಕ್ಯಾರೆಕ್ಟರ್. ಸುಮ್ಮನೆ ಇದೆ ಅಂದ್ಬಿಟ್ಟು ನಾವು ತೋರಿಸ್ಬಿಡಲ್ಲ. ಆ ಏರಿಯಲ್ ಆ್ಯಕ್ಟ್ ಯಾಕೆ, ಫೇರೀಸ್ ಎಲ್ಲ ಮೇಲ್ ಹಾರ್ತಿದ್ರು, ಸೊ ಮೇಲ್ ಹಾರಲೇಬೇಕು. ಹನುಮಾನ್ ಮೇಲೆ ಹಾರ್ಕೊಂಡು ಹೋಗೋದು, ಅದನ್ನು ಹಾರೋದು ತೋರಿಸೋದು. ಏನೇ ಟೆಕ್ನಿಕಲ್ ಆಗಿ ಅಪ್ಗ್ರೇಡ್ ಆದರೂ ಕತೆಗೆ ಅದು ಸೆಟ್ ಆಗುತ್ತೆ. ವಿತ್ ಇನ್ ದ ಬೌಂಡ್ರೀಸ್ ಇರ್ತೀವಿ, ಅಲ್ಲಿ ಮೀರ್ ಹೋಗಲ್ಲ. ಟೆಕ್ನಾಲಜಿ ಇದೆ ಅಂತ ಯೂಸ್ ಮಾಡೋದಲ್ಲ, ಬೇಕಾಗಿರೋ ಕಡೆ ಮಾತ್ರ ಯೂಸ್ ಮಾಡ್ತೀವಿ. ಟ್ರಾಲಿ ಎಲ್ಲ ಉಪಯೋಗಿಸಿದ್ದು ನಮ್ಮಲ್ಲಿ. ಮುಂಚೆ ಎಲ್ಲ ಟ್ರಾಲಿ ಅದು ಸಿನಿಮಾ ಸೀರಿಯಲ್ ಮಾತ್ರ ಸೀಮಿತವಾಗಿತ್ತು. ಹನುಮಾನ್ ಹೋಗ್ಬೇಕಾರಾಗಿರ್ಬೋದು, ಅಥವಾ ಬೇರೆ ಒಂದು ಕ್ಯಾರೆಕ್ಟರ್ಸ್ ಇನ್ಯಾವುದೋ ಒಂದು ನದಿಲಿ ಹೋಗ್ಬೇಕಾದ್ರೆ ಅದೆಲ್ಲ ಟ್ರಾಲಿ ಉಪಯೋಗಿಸ್ಕೊಂಡು ಹೇಗಿದು ಮೂವ್ ಆಗುತ್ತೆ, ಸ್ಟೇಜ್ ಮೇಲೆ ಹೇಗೆ ಬರುತ್ತಿದ್ವು ನಮ್ಗೇನೆ. ನಾವು ಚಿಕ್ಕವರಾದಾಗ ನಮ್ಗೆ ಅದು ಟೆಕ್ನಿಕಲಿ ಗೊತ್ತಾಗ್ತಿರ್ಲಿಲ್ಲ, ಹೆಂಗಿದಾಗುತ್ತೆ ಹೋಗಿ ನೋಡಬೇಕು, ಆ ಕ್ಯೂರಿಯಾಸಿಟಿನೂ ನಮಗೆ ಲವ್ಲಿ ಬರ್ತಿತ್ತು. ಸೊ ಒಂದು ಕಡೆ ಬಂದರೆ ಒಂದು ಇನ್ಸ್ಟಿಟ್ಯೂಷನ್ ಥರ ಇತ್ತು ಪ್ರಭಾತ್. ಸೊ ಐ ಥಿಂಕ್ ನಿಮ್ಮ ಪ್ರಭಾತ್ ಕಲಾವಿದರಿಂದ ತುಂಬ ಜನ ಇವಾಗ, whether it is an actors, whether it is light technicians, you have actually generated lot of inspiration for youngsters to get into this field in their own way. Some people movies hogidare, some others dances. So it's almost like an institution. And can you tell us a little bit about the founding nim Gopal Das Gopinath Das ಇದು ಆಲ್ಮೋಸ್ಟ್ 9 ಡಿಕೇಡ್ಸ್ ಆಗಿದೆ ನಮ್ಮ ಪ್ರಭಾತ್ ಕಲಾವಿದರು ಶುರುವಾಗಿ. 1930ರಲ್ಲಿ ಗುರುರಾಜ ಆರ್ಕೆಸ್ಟ್ರಾ ಮಂಡಳಿ ಅಂತ ಅಲ್ಲಿ ಲೈವ್ ನಾಟಕ ಮಾಡಕ್ಕೆ ಶುರು ಮಾಡಿದ್ರು ನಮ್ಮ ತಾತ ಮತ್ತು ಅವ್ರ ತಮ್ಮಂದರು, ಗೋಪಿನಾಥ್ ದಾಸರು ಮತ್ತು ಅವ್ರ ಅಣ್ಣ ತಮ್ಮಂದರು. ಅದಾದಮೇಲೆ 1940s ಸುಮಾರು ಲೈವ್ ನಾಟಕದಿಂದ ರೆಕಾರ್ಡೆಡ್ ಮಾಡಬೇಕು ಅಂದ್ಬಿಟ್ಟು ಪ್ರಭಾತ್ ಕಲಾವಿದರು ಅಂತ ಸಂಸ್ಥೆನ ಅದನ್ನು ರೀನೇಮ್ ಮಾಡಿದ್ರು. 1969 ಫಸ್ಟ್ ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡಿ ಪುಣ್ಯಕೋಟಿ, ಕಿಂದರಿ ಜೋಗಿ, ಆಮೇಲೆ ಕರ್ನಾಟಕ ವೈಭವ, ಸಿಂಡ್ರಲಾ, ಧರ್ಮಭೂಮಿ ಇದನ್ನೆಲ್ಲ ಪರ್ಫಾರ್ಮ್ ಮಾಡಕ್ಕೆ ಶುರು ಮಾಡಿದ್ವಿ. ಫ್ಯಾಂಟಾಸ್ಟಿಕ್, ಅಮೇಜಿಂಗ್. ಮುಂಚೆ ಲೈವ್ ಮಾಡ್ತಿದ್ರು, ಅಂದ್ರೆ ಈಗಲೂ ಕೆಲವು ನೃತ್ಯ ನಾಟಕಗಳನ್ನ ಲೈವ್ ಮಾಡ್ತೀವಿ. ವಿಜಯೋತ್ಸವ ಅಂತ ನಾಟಕಗಳೆಲ್ಲ ಇದೆ, ಅದನ್ನ ಲೈವ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಪ್ರೊಡಕ್ಷನ್ಸ್ ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ ಯೂಸ್ ಮಾಡ್ತೀವಿ. ಲವ್ಲಿ. So thank you so much, and look forward to next week's presentation, July 18th
at Chowdeya. ಎಲ್ಲರೂ ಬನ್ನಿ ಆ್ಯಂಡ್ ಎಂಜಾಯ್ ವಾಚಿಂಗ್ ಯಾರ್ಯಾರು ಹೂ ಆಲ್ ವೇಟೆಡ್ ಫಾರ್ ರಾಮ್ ಅಲ್ವಾ? ಹೌದು ಯಾರ್ಯಾರು ಕಾಯ್ತಾ ಇದ್ರು, ಪ್ರತೀಕ್ಷೆ ಮಾಡ್ತಾ ಇದ್ರು. ಇಟ್ಸ್ ಗೋನ್ ಬಿ ಅ ಬ್ಯೂಟಿಫುಲ್ ಇವೆಂಟ್ ಇನ್ ಚೌಡಯ್ಯ. ವೆರಿ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ಆಬ್ಸಲ್ಯೂಟ್ಲಿ. ನವರಸ ಅಂತಾರಲ್ಲ, ಎಲ್ಲಾ ರಸಗಳನ್ನು ಕವರ್ ಮಾಡಿದೀವಿ. ಎಲ್ಲಾ ಏಜ್ ಅವ್ರಿಗೂ ಸೂಟ್ ಆಗೋಂಥ ನೃತ್ಯ ನಾಟಕ ಇದು. ಪ್ಲೀಸ್ ಖಂಡಿತ ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.